ನಾರಾಯಣ ನಾರಾಯಣ. ಅಲ್ಲ, ಈ ಗುರುಗಳಿಗೆ ವಿದ್ಯಾಬುದ್ಧಿ ಇದೆ ಅಂತ ಇಟ್ಟೊಂದು ಕೋಪ. ಏನಾರ ಈ ಗುರುಗಳು ಬಂದ್ರ ಬಸ್ತದಲ್ಲಿ ಈ ನನ್ನ ತಾಳ, ಈ ನನ್ನ ತಂಬೂರಿ ಗಟ್ಟಿಯಾಗಿ ಹಿಡ್ಕೊಂಡು ತರೋಯ್ತಲ್ಲ. ಇಲ್ಲ ಅಂದಿದ್ರೆ ಈ ಬ್ರಹ್ಮಪುತ್ರ ನಾರದ ಇಷ್ಟೊತ್ತಿಗೆ ನಾರಾಯಣ ನಾರಾಯಣ. ಬಲ ಬಲ ಗುರುದೇವ, ನಾನು ಬಂದ ಕಾರ್ಯ ನನ್ನ ಎರಡು ಕೈ ಸೇರಿದಂತೆ ಕಂಡಿತು. ನಾನು ಕಲಹಕ್ಕೆ ಬೀಜವನ್ನು ಬಿತ್ತಿರುವೆನು, ಅದು ಮಳೆತು ಗಿಡವಾಗಿ ಮರವಾಗಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ಆ ಹಣ್ಣನ್ನು ಯಾರು ತಿನ್ನುವರೋ ಅದರ ಫಲಿತಾಂಶವನ್ನು ನಾನೇ ನೋಡುವೆನು. ನಾರಾಯಣ ನಾರಾಯಣ. ಹತ್ತ ಪರಮಾತ್ಮ ಶನಿದೇವರ ಲೀಲೆ ಹೇಗಿರುವುದೋ, ವಿದ್ಯಾಗುರುಗಳ ಪಾಡು ಸ್ವಲ್ಪ ಮಟ್ಟಿಗೆ ಏನಾಗುವುದೋ ನಾ ನೋಡಿ ನಾರಾಯಣ 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 ಎಂಬ ನಾಮವನ್ನು ಪಾಡುವೆನು. ನಾರಾಯಣ ನಾರಾಯಣ. ಕಾಕವಾಸನ ಕಲಿಯ ಪುರುಷ ಓ ನಮ ಶನಿ ದೇವಾ, 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 ಓ ನಮ ಶನಿ ದೇವಾ. ನಾರಾಯಣ ನಾರಾಯಣ. ಕಾಲವ ಕಳೆಯುವೆ ನಾನು ಸುಲಭ ಉಪಾಯದಲ್ಲಿ. ವಿನೋದ ಕಾಲವ ಕಳೆಯುವೆ ನಾನು ಸುಲಭ ಉಪಾಯದಲ್ಲಿ. ಹರದೆ 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 ಎಲ್ಲರೂ ಸಮಾನರಾದು ದರೆಯೊಳಗಾರಿಗರೈ, ದರೆಯೊಳಗಾರಿಗರೈ, ದರೆಯೊಳಗಾರಿಗರೈ. ಹೆಣ್ಣನ್ನು ಕೂಸುವ ಭಕ್ತರಿಗೆಲ್ಲ ಕೊಡುವೆನು ಐಶ್ವರ್ಯ. ಹೆಣ್ಣನ್ನು ಕೂಸುವ ಭಕ್ತರಿಗೆಲ್ಲ ಕೊಡುವೆನು ಐಶ್ವರ್ಯ. ಹೆಣ್ಣನ್ನು ನಿಂತುವ ದಾಂಡರಿಗೆಲ್ಲ ಪರಿ ಪರಿ ಕಷ್ಟಕ್ಕೆ ಗುರಿ ಮಾಡುವೆನು. ಅರರೆ 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 ಎಂದು ಸಮಾನರಾಡು ದರೆಯೊಳಗಾರಿಗರೈ, ದರೆಯೊಳಗಾರಿಗರೈ, ದರೆಯೊಳಗಾರಿಗರೈ. ಯಾರು ನನ್ನನ್ನು ಸಾತ್ವದಿಂದ ಪೂಜಿಸುವರು ಅಂತವರಿಗೆ ಸಕಲೈಶ್ವರ್ಯವನ್ನು ಕೊಟ್ಟು ಆ ಪಾಡುವನು. ಯಾವ ನರಮಾನವ ನನ್ನ ಕಥಾ ಶ್ರವಣವನ್ನು ನೋಡಲು ಹೇಳಲು ಹೆಚ್ಚ ಇಲ್ಲದೆ ತಮ್ಮ ತಮ್ಮ
ಮದಂಕಾರದಿಂದ ಮೆರೆಯವರು ಅಂತರಕ್ಕಂದ ರಾಶಿಗೆ ಹೋಗಿ ಅಘೋರವಾದ ಕಷ್ಟವನ್ನು ಕೊಟ್ಟು ಕೊನೆಗೆ ಏಸಾದಷ್ಟನಾಗಿ ಮಾಡುವುದು ಈ ಮಾತು ಸತ್ಯ. ಈ ಮಾತು ಸತ್ಯ. ಹೇಗಿರುವಲ್ಲಿ ಮಹೇಂದ್ರ ಸಭೆಯಲ್ಲಿ ನನ್ನ ಮಾಯಾಜಾಲವನ್ನು ಕೊಂಡಾಡುತ್ತಿದ್ದರೆ ಬೃಹಸ್ಪತಾಚಾರ್ಯರು ಆಸನೆಯ ಪ್ರಕ್ರಿಯೆಯನ್ನು ಬಲ್ಲೆ ಎಚ್ಚರಿಸಿ ನುಡಿದರಲ್ಲ. ಗುರುಗಳ ಅಹಂಕಾರವನ್ನು ತಪ್ಪಿಸಲು ನನಗಿದೇ ಒಳ್ಳೆಯ ಸಮಯ. ಈಗಲೇ ಶಂಭೋ ಮಹಾದೇವ, ಶಂಭೋ ಮಹಾದೇವ. ಗುರುಗಳ ಪಾದಕ್ಕೆ ಶನಿರಾಜನೇ ಕ್ಷೇಮವೇ ತಿಳಿಸುತ್ತೇನೆ. ನನ್ನ ಕ್ಷೇಮ ಇರಲೇ ಗುರುವೇ, ತಮ್ಮ ಕ್ಷೇಮವೇ. ನನ್ನ ಕ್ಷೇಮ ಇರಲಿ ಗುರುವೇ, ತಮ್ಮ ಕ್ಷೇಮವೇ. ತಮ್ಮ ಪಾದ ಒಂದು ಕಂಡು ತಮ್ಮ ಪಾದ ಒಂದು ಕಂಡು ಧನ್ಯನಾದೆನು. ನನ್ನ ಕ್ಷೇಮ ಇರಲೇ ಗುರುವೇ, ತಮ್ಮ ಕ್ಷೇಮವೇ. ಗುರುದೇವ, ಸರಿ ರಾಜ, ನನ್ನ ಕ್ಷೇಮವು ಆಗಿರಲಿ. ತಮ್ಮ ಸತ್ಯವನ್ನು ತಮ್ಮ ಕೀರ್ತಿಯನ್ನು ಈ ಸತರಾಜ ಮೂರು ಲೋಕದಲ್ಲಿ ಹೊಗಳುತ್ತಿರುವುದಂತೆ ನಿಜವೇ ಗುರುದೇವ? ಶನಿರಾಜ, ಏನು ನನ್ನ ಸತ್ಯವನ್ನು ನನ್ನ ಕೀರ್ತಿಯನ್ನು ಈ ಮೂರು ಲೋಕದ ಸತರಾಜರು ಹೊಗಳುತ್ತಿರುವುದು ನಿಜ ಶನಿರಾಜ? ಆಗಿದ್ದ ಪಕ್ಷದಲ್ಲಿ ಈ ನಿಮ್ಮ ಕಂದನನ್ನು ಕೈ ಬಿಡದೆ ಕಾಪಾಡಬೇಕೆಂದು ಬೇಡಿಕೊಳ್ಳುವುದು ಗುರುದೇವ. ಶನಿರಾಜ, ಕರಾಣವನು ಬೇಗನ ಶನಿರಾಜನೇ, ಕರಾಣವನು ಬೇಗನ. ಕರಾಣವನು ಬೇಗನ ಶನಿರಾಜನೇ, ಕರಾಣವನು ಬೇಗನ. ನೀನು ಬಂದಿರುವಂತ ಮರಿಯನ್ನು ಬೇಳಯ್ಯ, ನೀನು ಬಂದಿರುವಂತ ಮರಿಯನ್ನು ಬೇಳಯ್ಯ, ಕರಾಣವನು ಬೇಳನ ಶನಿರಾಜನೇ, ಕರಾಣವನು ಬೇಳನ. ಸರಿ, ನನ್ನಿಂದ ನಿನಗೇನು ಏನಾಗಬೇಕಯ್ಯ, ನನ್ನಿಂದ ನಿನಗೇನು ಏನಾಗಬೇಕಯ್ಯ, ಕರಾಣವನು ಬೇಡನ ಶನಿರಾಜನೇ, ಕರಾಣವನು ಬೇಡನ. ಸರಿರಾಜ, ಎಂದು ಬಾರದಿದ್ದವನು ಈ ದಿವಸ ನನ್ನ ಮಂದಿರಕ್ಕೆ ಬಂದಿರಲು ಕಾರಣವೇನು ಸರಿರಾಜ? ಗುರುದೇವ, ನಾನು ನಿಮ್ಮ ರಾಶಿಗೆ ಬರಬೇಕೆಂದು ನನ್ನ ಅಭಿಲಾಷ ಆಗಿರುವುದು. ಕರವನ್ನು ದಯಪಾಲಿಸಿ. ಏನು ನೀನು ನಮ್ಮ ರಾಶಿಗೆ ಬರಬೇಕೆಂದ್ರೆ ಭಯ? ಹೌದು ಗುರುದೇವ.
ಇದು ಜಾಸ್ತಿ ಸೌಂಡು. ಅದ ದೇವಾ ಸ್ವಾಮಿ ಪ್ರಭುವೇ ಜನಿದೇವ ಅಯ್ಯೋ ಪರಮಾತ್ಮ ನೀನು ಆಚರಿಸಿದ್ದಾರೆ ನಾನು ದೊರೆಯೊಳಗುಂಟೆ ಪರಮಾತ್ಮ ನೀನು ಆಚರಿಸಿದ್ದಾರೆ ನಾನು ದೊರೆಯೊಳಗುಂಟೆ ಬೆಳವೋ ಸನಿ ರಾಜ ಬೆಳವೋ ಸನಿ ರಾಜ ನೀನು ನನ್ನ ರಾಶಿಗೆ ಬರ್ತೇನೆ ಎಂದು ಹೇಳಿದರೆ ಆಕಾಶವೇ ಮಿಂಚುತ್ತಿರುವುದು, ಭೂಮಿಯೇ ಗುಡುಗುತ್ತಿರುವುದು, ಈ ನನ್ನ ಶರೀರವೂ ಗಡಗಡನೆ ನಡುಗುತ್ತಿರುವುದು. ನೀನು ನನ್ನ ರಾಶಿಗೆ ಬರಲಾಗದೆಂದು ಇದೋ ಕರ ಮುಗಿದು ಬೇಡ ಪರಮಾತ್ಮ. ಬರುವುದಿಲ್ಲ ಮತ್ತೆ ಪರಮಾತ್ಮ 5 ವರ್ಷಗಳು ಬಂದಲ್ಲಿ ನಾನು ದೊರೆಯೊಳಗುಂಟೆ ಬಂದಲ್ಲಿ ನಾನು ಉಳಿಯುವುದುಂಟೆ ಬೆಳವೋ ಸನಿ ರಾಜ ಬೆಳವೋ ಸನಿ ರಾಜ ಗುರುದೇವ
ಫಲವನ್ನು ಮಾಡದ ವರವನ್ನು ಕರುಣಿಸೋ ಚರಣಕ್ಕೆ ನಮಿಸುವೆ ಚರಣಕ್ಕೆ ನಮಿಸುವೆ ಹೈ ಭೂಮಿ ಏನುವೆ ಮಾಧವ ಏನುವೆ ಜಯವ ಗುರುದೇವ 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 ಏನುವೆ ಮಾಧವ ಏನುವೆ ವರವ ಏನುವೆ ಮಾಧವ ಏನುವೆ ಆತ್ಮ ಏನುವೆ ಮಾಧವ ಏನುವೆ ವರವ ಚಲವನ್ನು ಮಾಧವ ಹರವನ್ನು ಮಾಡದ ವರವ ಗುರುದೇವ 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 ಸರಿ ರಾಜ 90 ತಿಂಗಳಿಲ್ಲದಿದ್ದರು 1 ತಿಂಗಳಾದರೂ ಅಂದರೆ 30 ದಿನವಾದರೂ ಅಮ್ಮ ರಾಶಿಗೆ ಬರಲೇಬೇಕು. ಅಯ್ಯೋ ಪರಮಾತ್ಮ ಬೇಡ ಪರಮಾತ್ಮ ಬಡವನಾದಯನ ರಾಶಿಗೆ ಪರಮಾತ್ಮ ಗುರುದೇವ ಬಡವನಾದಯನ ರಾಶಿಗೆ 30 ದಿವಸ ಬರಲಾಗದೆಂದು ಕರ ಮುಗಿದು ಬೇಡಿಕೊಳ್ಳುವನು ಶನಿ ರಾಜನೇ ಪರಮಾತ್ಮ ಗುರುದೇವ ನೀನು ಅಗ್ರಿಸಿದರೆ ನೀನು ಅಗ್ರಿಸಿದರೆ ನಾಂ ತಡೆಯಲಾರೆನು ಶನಿ ರಾಜ ಪರಮಾತ್ಮ ಗುರುದೇವ ಬಡವನಾದ ನನ್ನ ರಾಶಿಗೆ 30 ದಿವಸವೂ ಬರಲಾಗದೆಂದು ಇದೋ ಕರಮುಗಿದು ಬೇಡಿಕೊಳ್ಳುವನು ದೇವ ಬೇಡಿಕೊಳ್ಳುವನು ಗುರುದೇವ ಪಡೆಯಬೇಕು ಪಡೆಯಬೇಕು ಗುರುವೇ ವರವನ್ನು ಪಡೆಯಬೇಕು ಗುರುವೇ ಪಡೆಯಬೇಕು ಪರಮಾತ್ಮ ಪಡೆಯಬೇಕು ಗುರುವೇ ಪರಿಪಡೆಯಿಂದಲೇ ಬೇಡುವೆ ನಿಮ್ಮನು ಪರಿಪಡೆಯಿಂದಲೇ ಬೇಡುವೆ ನಿಮ್ಮನು ಪಡೆಯಬೇಕು ಗುರುವೇ ವರವನ್ನು ಪಡೆಯಬೇಕು ಗುರುವೇ ಪಂಚವೇಕೆ ನಿಮಗೆ ಹೆಣ್ಣು ಪಂಚವೇಕೆ ನಿಮಗೆ ಬೇಡ ಪರಮಾತ್ಮ ಬೇಡ ನಿಮಗೆ ಹೆಣ್ಣು ಪಂಚವೇಕೆ ನಿಮಗೆ ಪಡೆಯಬೇಕು ಗುರುವೇ ವರವನ್ನು ಪಡೆಯಬೇಕು ಗುರುವೇ ಗುರುದೇವ ಪರಮಾತ್ಮ ಗುರುದೇವ ನಾನು ನಿಮ್ಮ ಶಿಷ್ಯನು ನೀವು ನನ್ನ ಗುರುಗಳು ನೀವೇ ನನ್ನನ್ನು ಪೂಜಿಸದೆ ಹೋದರೆ ಈ ಭೂಲೋಕದಲ್ಲಿ ನನ್ನನ್ನು ಪೂಜಿಸುವರು ಯಾರು ಧ್ಯಾನಿಸುವರು ಯಾರು ಅದಾಗದು ಗುರುದೇವ ಮನೆಯದಾಗಿ 1 ದಿನವಾದರೂ ಅಮ್ಮ ರಾಶಿಗೆ ಬರಲೇಬೇಕು ವರವನ್ನು ದಯ ಪಾಲಿಸಿರೋ ಎಲ್ಲ ಪರಮಾತ್ಮ ಗುರುದೇವ ಶನಿರಾಜ ಗುರುದೇವ ಈ ಶನಿರಾಜನಿಗೆ ಎಷ್ಟೇ ವಿಧವಾಗಿ ಹೇಳಿದರು ಕೋಪಾರೂಢರಾಗಿ ನಿಂತಿರುವಲ್ಲ ಮಾತನಾಡು ಶನಿರಾಜ ಮಾತನಾಡು ಗುರುದೇವ ವರವನ್ನು ಕೊಡುವಿರೋ ಎಲ್ಲ ಎಂದು ಹೇಳಿದರು ಪರಮಾತ್ಮ ಗುರುದೇವ ನೀನು ಇಷ್ಟು ಹಠವನ್ನು ತೊಟ್ಟ ಮೇಲೆ ಕಾಳಿದಾವು ನನ್ನ ರಾಶಿಗೆ ಬರುವನಾಗು ಗುರುದೇವ ಗುರುಪ್ರಸಾದ ಎಷ್ಟಾದರಷ್ಟೇ ಸಾಕು ಅಪ್ಪಣೆ ಆದರೆ ನಾನಿನ್ನು ಹೋಗಿ ಬರುವುದು ಗುರುದೇವ ಹೋಗಿ ಬಾ ನಿನಗೆ ಮಂಗಳವಾಗಲಿ ಶಮದೇವ ಓ ಶನಿರಾಜನಿಗೆ
ಕಾಳಿಜಾವು ಕಾಳಿಜಾವು ನನ್ನ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿರುವನು. ಆತನು ಬರುವಷ್ಟರಲ್ಲಿ ಗಂಗಾ ತೀರಕ್ಕೆ ಹೋಗಿ ಸ್ನಾನ ಜಪಗಳನ್ನು ಮಾಡಿಕೊಂಡು ಅನಂತರ ಬರ್ತೇನೆ. ಅನಂತರ ಆ ಶನಿ ರಾಜನು ಬಂದು ನನ್ನನ್ನು ಏನು ಮಾಡಿಕೊಳ್ಳುವನು ನಾನೇ ನೋಡುತ್ತೇನೆ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಧನ್ಯ ಧನ್ಯನಾದನು ಇದರೆಯಲು ಧನ್ಯ ಧನ್ಯನಾದನು ಧನ್ಯನು ನಾನದೆ ಮಾನ್ಯನು ನಾನದೆ ಧನ್ಯನು ನಾನದೆ ಮಾನ್ಯನು ನಾನು ಎಂದು ಕುರುಗಳ ರಸೆಗೆ ಹೋಗ ಧನ್ಯ ಧನ್ಯನಾದನು ಇದರೆಯಲು ಧನ್ಯ ಧನ್ಯನಾದನು ಧನ್ಯನಾದನು ಧನ್ಯನಾದನು. ನನ್ನ ವಿದ್ಯಾರ್ಥಿಗಳು ಒಂದು ಕಾಲು ಜಾವ ಬರುವಂತೆ ಅರವನ್ನು ಕೊಟ್ಟು ಗಂಗಾ ನದಿ ಹತ್ತಿರ ಸ್ಥಾನ ಹೋಗಿರುವರು. ಏನು ಮಾಡಲಿ ಏನು ಸ್ಥಾನ ಮಾಡಲಿ ಇರಲಿ ನನ್ನ ಮಾಯಾಶಕ್ತಿಯಿಂದ 2 ಚಕ್ಕರೆ ಕಣ್ಣುಗಳನ್ನು ನಿರ್ಮಿಸಿ ಆ 2 ಚಕ್ಕರೆ ಕಣ್ಣುಗಳಿಗೆ ನಾನೇ ಒಬ್ಬ ವ್ಯಾಪಾರಿಯಾಗಿ ಹೋಗಿ ಈ ಉಜ್ಜಯಿನಿ ಈ ತೇಜಾವತಿಯ ರಾಜರು ಮತ್ತು ಆತನ ಮಂತ್ರಿಯ ಮಕ್ಕಳ ಶಿರಸ್ಸನ್ನಾಗಿ ಮಾಡಿ ನನ್ನ ಗುರುಗಳಿಗೆ ಅಘೋರವಾದ ಕಷ್ಟವನ್ನು ಕೊಡುವನು. ಇದಲ್ಲವೇ ನನ್ನ ಸಾಹಸ, ಇದಲ್ಲವೇ ನನ್ನ ಪ್ರತಾಪ. ಜೈ ಕಲ್ಮಾಯಿ. ಮಂತ್ರಿ ಸೇನಾಧೀಕ್ಷರೇ ರಾಜೇಂದ್ರ, ತೇಜಾವತಿ ನಗರದ ಈ ಬುರ್ಗರಾಜ ಸಾರ್ವಭೌಮನಿಗೆ ಸಮಾನರುಂಟೆ. ಪ್ರಚಂಡ ದುರ್ದಂಡ ಮಂಡಿತವನಾದ ಈ ಚಕ್ರೇಶ್ವರನಿಗೆ ಸಮಾನರುಂಟೆ. ಮಂತ್ರಿ ಸೈನಾಧೀಕ್ಷರೇ ರಾಜೇಂದ್ರ, ಸಚಿವ ಬೆಳು ಬೇಗನೆ, ಸಚಿವ ಬೆಳು ಬೇಗನೆ, ಸಚಿವ ಬೆಳು ಬೇಗನೆ. ಮಂತ್ರಿ ಸೈನಾಧೀಕ್ಷರೇ ರಾಜೇಂದ್ರ, ಮಂತ್ರಿ ಸಚಿವ ಹೇಳು ಬೇಗನೆ, ಸಚಿವ ಹೇಳು ಬೇಗನೆ. ಮಂತ್ರಿ ಸೈನಾಧೀಕ್ಷರೇ ರಾಜೇಂದ್ರ, ಸಚಿವ ಬೆಳು ಬೇಗನೆ, ಸಚಿವ ಬೆಳು ಬೇಗನೆ, ಸಚಿವ ಬೆಳು ಬೇಗನೆ. ಮಳೆ ಬೇಳೆ ಇಂದಲೇ ಇಳೆಯೋಳು ಸೌಖ್ಯವೇ. ಮಂತ್ರಿ ರಾಜೇಂದ್ರನೇ, ಮಳೆ ಬೇಳೆಗಿಂದಲೇ ಇಳೆಯೋಳು ಸೌಖ್ಯವೇ. ಒಳೆಯುವರಿ ಕೂದಲು, ಒಳೆಯುವರಿ ಕೂದಲು ಖಂಡಿಸುತ್ತಿರುವರೆ. ಸಚಿವ ಹೇಳು ಬೇಗನೆ, ಸಚಿವ ಹೇಳು ಬೇಗನೆ, ಸಚಿವ ಹೇಳು ಬೇಗನೆ. ಸೋತಾಲೋ ಇರುಂದಿಗ ಸಲ್ಲು ರಾಜರು, ಸೋತಾಲೋ ಇರುಂದಿಗ ಸಲ್ಲು
ಬೇಗನೆ ಸಚಿವ ಹೇಳು ಬೇಗನೆ ಸಚಿವ ಹೇಳು ಬೇಗನೆ ಮಂತ್ರಿ ಸೈನ್ಯಾಧೀಕ್ಷರೇ, ರಾಜೇಂದ್ರನೇ, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾಯ ಸಮಯಕ್ಕೆ ಕೊಡುತ್ತಿರುವರೆ ಅಥವಾ ಮಿತಿಮೀರಿ ನಡೆಯುತ್ತಿರುವರೆ. ಮಂತ್ರಿ, ಆ ವಿಚಾರವನ್ನು ಜಾಗೃತಿಯಿಂದ ತಿಳಿಸು. ಅಪ್ಪಣೆ ರಾಜೇಂದ್ರನೇ. ಆಲಿಸು ರಾಜೇಂದ್ರನೇ, ಆಲಿಸು ರಾಜೇಂದ್ರನೇ, ಹೇಳುವ ಪರಿಯನ ಆಲಿಸು ರಾಜೇಂದ್ರನೇ, ಆಲಿಸು ರಾಜೇಂದ್ರನೇ, ಹೇಳುವ ಪರಿಯನ ಆಲಿಸು ರಾಜೇಂದ್ರನೇ. ನಮ್ಮ ರಾಜ್ಯದ ಪ್ರಜೆಗಳೆಲ್ಲ, ನಮ್ಮ ರಾಜ್ಯದ ಪ್ರಜೆಗಳೆಲ್ಲ ಸುಖದಿಂದಿರುವರು ಕೇಳಿರಿ. ಆಲಿಸು ರಾಜೇಂದ್ರನೇ, ಹೇಳುವ ಪರಿಯನ್ನ ಆಲಿಸು ರಾಜೇಂದ್ರನೇ. ಸುತ್ತಲಿರುವ ಶತ್ರು ರಾಜರು, ಸುತ್ತಲಿರುವ ಶತ್ರು ರಾಜರು ಕಪ್ಪ ಕಾಣಿಕೆ ಒಪ್ಪಿಸುವರು. ಆಲಿಸು ರಾಜೇಂದ್ರನೇ, ಹೇಳುವ ಪರಿಯನ್ನ ಆಲಿಸು ರಾಜೇಂದ್ರನೇ. ರಾಜೇಂದ್ರನೇ, ಮಂತ್ರಿ, ಈ ನಮ್ಮ ಧರ್ಮಿಷ್ಠ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲ ಸೌಖ್ಯದಿಂದಿರುವರು. ಅದು ಅಲ್ಲದೆ ಸಾಮಂತ ರಾಜರೆಲ್ಲ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾ ಕಾಲಕ್ಕೆ ತಂದೊಪ್ಪಿಸುತ್ತಿರುವರು. ಮತ್ತೇನಪ್ಪಣೆ ರಾಜೇಂದ್ರ? ಭಲೆ ಭಲೆ ಮಂತ್ರೇಂದ್ರ, ನಿನ್ನ ವಾಕ್ಯವನ್ನು ಕೇಳಿ ನಾನು ಆನಂದಿಸುತ್ತಾನಾದೆನು. ಮಂತ್ರಿ, ನಿನ್ನ ಪೀಠವನ್ನು ಪರಿಗ್ರಹಿಸುವನಾಗು. ಅಪ್ಪಣೆ ರಾಜೇಂದ್ರ. ಸೈನ್ಯಾಧೀಕ್ಷರೇ, ನಿನ್ನ ಸೈನ್ಯದ ಬಲ ಅಬಲವನ್ನು ಯಾವ ರೀತಿ ಇಟ್ಟಿರುವೆ ಆ ವಿಚಾರವನ್ನು ಜಾಗೃತಿ ಅಂತ ತಿಳಿಸು. ತಿಳಿಸುವೆನ ರಾಜೇಂದ್ರ. ಗದಯಂ ಎತ್ತು ತಮ್ಮದೇ, ಗದಯಂ ಎತ್ತು ತಮ್ಮದೇ, ಧ್ವಂಸಿಸುವೆನು ಹಾರಿಪುಗಳ ಶಿರವ. ರಾಜೇಂದ್ರನೇ, ಸೈನ್ಯಾಧೀಕ್ಷರೇ, ಉತ್ತಮ ಸಂತೋಷದಿಂದಲೇ, ಉತ್ತಮ ಸಂತೋಷದಿಂದಲೇ ಮುಕ್ತರಂತೆ ನಡೆಯುತ್ತಿರುವುದು ಸೈನ್ಯ. ರಾಜೇಂದ್ರನೇ, ಸೈನ್ಯಾಧೀಕ್ಷರೇ, ಹರಿಯಲ್ಲಿ ಮಿನು ಮಿನುಗುತ್ತಾ ಹರಿಯಲ್ಲಿ ಮಿನು ಮಿನುಗುತ್ತಾ ಹತ್ತು ಶತ್ರುಗಳು ಹೊತ್ತಿಕೊಂಡಿಪ್ಪ, ಹತ್ತು ಶತ್ರುಗಳು ಹೊತ್ತಿಕೊಂಡಿಪ್ಪ. ಹತ್ತಿಯಿಂದಲೇ ಕತ್ತರಿಸುವೆನು, ಹತ್ತಿಯಿಂದಲೇ ಕತ್ತರಿಸುವೆನು. ಸರದಾರ ಅವರ ಚಿರೋಂ ಕಡಿವೆ, ಸರದಾರ ಅವರ ಚಿರೋಂ ಕಡಿವೆ. ಹರಿ ಪರಿಯಲ್ಲಿ ಮಿನು ಮಿನುಗುತ್ತಾ ರಾಜೇಂದ್ರನೇ, ಸೈನ್ಯಾಧೀಕ್ಷರೇ, ಹೇಳುವನಾಗು. ಹತ್ತು ಶತ್ರುಗಳು ಹತ್ತಿಕೊಂಡಿಪ್ಪ, ಹತ್ತು ಶತ್ರುಗಳು ಹತ್ತಿಕೊಂಡಿಪ್ಪ. ಹತ್ತಿಯಿಂದಲೇ ಕತ್ತರಿಸುವೆನು, ಹತ್ತಿಯಿಂದಲೇ ಕತ್ತರಿಸುವೆನು. ಹಣದ ಅವರ ಚಿರೋಂ ಕಡಿವೆ, ಹಣದ ಅವರ ಚಿರೋಂ ಕಡಿವೆ. ಹರಿ ಪರಿಯಲ್ಲಿ ಮಿನು ಮಿನುಗುತ್ತಾ ರಾಜೇಂದ್ರನೇ, ಸೈನ್ಯಾಧೀಕ್ಷರೇ, ಹೇಳುವನಾಗು. ಬಾಳೆ ತೋಟಕ್ಕೆ ಕಾಡಾನೆ ನುಗ್ಗಿದಂತೆ, ಕಾಡಾನೆ ಗುಂಪಿಗೆ ಕೇಸರಿ ನುಗ್ಗಿದಂತೆ ನಮ್ಮ ಸೈನ್ಯವನ್ನು ಕಂಡ ಕೂಡಲೇ ಪರ ರಾಜ್ಯದ ಸೈನ್ಯವು ಹೆದರಿ ಹೆದರಿ ಕಟ್ಟಿ ಹೊಡೆಯುವರು. ಮತ್ತೇನಪ್ಪಣೆ ರಾಜೇಂದ್ರ? ಭಲೆ ಭಲೆ ಸೈನ್ಯಾಧೀಕ್ಷನೇ, ನಿನ್ನ ಸೈನ್ಯದ ಬಲ ಅಬಲವನ್ನು ಕಂಡು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಸೈನ್ಯಾಧೀಕ್ಷನೇ, ರಾಜೇಂದ್ರನೇ, ಪೀಠವನ್ನು ಪರಿಗ್ರಹಿಸುವನಾಗು. ಅಪ್ಪಣೆ ರಾಜೇಂದ್ರ.
ಮಂತ್ರಿ ಸೈನ್ಯಾಧೀಕ್ಷರೇ, ರಾಜೇಂದ್ರನೇ, ಘನತರ ಸಾಮ್ರಾಜ್ಯವನ್ನು ಬರದಿನ ನಾಳು ಮಂತ್ರಿ ಸೈನ್ಯಾಧೀಕ್ಷರೇ, ರಾಜೇಂದ್ರನೇ, ಘನತರ ಸಾಮ್ರಾಜ್ಯವನ್ನು ಬರದಿನ ನಾಳು ಮಂತ್ರಿ ರಾಜೇಂದ್ರನೇ, ವೀರಸೂರ ಮಂತ್ರಿ ವೀರಸೂರ ದಳಪತಿ ವೀರಸೂರ ಮಂತ್ರಿ ವೀರಸೂರ ದಳಪತಿ ವೀರ ಕಮಲ ಸೂರ ಕಮಲ ವೀರ ಕಮಲ ಸೂರ ಕಮಲ ವರದಿನ ನಾಳ್ವೆ ವರದಿನ ನಾಳ್ವೆ ಕರಕರ ಸಾಮ್ರಾಜ್ಯವನ ವರದಿನ ನಾಳ್ವೆ ವರದಿನ ನಾಳ್ವೆ ಹರರ ಸತ್ತು ಹರರ ಸತ್ತುವ ಕೈಸಿಗೋಡುವೆ ಹರರ ಸತ್ತುವ ಕೈಸಿ ನೋಡುವೆ ಏನು ದೊಡ್ಡದೇನು ಕೈಸಿ ನಡೆಯಬೇನು ಏನು ದೊಡ್ಡದೇನು ಕೈಸಿ ನಡೆಯುವೇನು ವೀರಸೂರ ಮಂತ್ರಿ ವೀರಸೂರ ದಳಪತಿ ವೀರಸೂರ ಮಂತ್ರಿ ವೀರಸೂರ ದಳಪತಿ ವೀರ ಕಮಲ ಸೂರ ಕಮಲ ವೀರ ಕಮಲ ಸೂರ ಕಮಲ ವರದಿನ ನಾಳ್ವೆ ವರದಿನ ನಾಳ್ವೆ ಘನತರ ಸಾಮ್ರಾಜ್ಯವನ್ನು ವರದಿನ ನಾಳ್ವೆ ವರದಿನ ನಾಳ್ವೆ ಮಂತ್ರಿ ರಾಜೇಂದ್ರನೇ, ಸೈನ್ಯಾಧೀಕ್ಷನೇ, ನಿನ್ನ ಸೈನ್ಯವನ್ನು ಸಂತೈಸಲು ನೀನನ್ನು ಒಡವಲಾಗು. ಅಪ್ಪಣೆ ರಾಜೇಂದ್ರ. ಮಂತ್ರಿ 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 ರಾಜೇಂದ್ರನೇ, ಈ ನನ್ನ ಸಾಮ್ರಾಜ್ಯವನ್ನು ಬಹಳ ವರ್ಷಗಳಿಂದ ಅಟ್ಟಹಾಸದಿಂದ ಆಳುತ್ತಿದ್ದೇನು. ಈ ನನ್ನ ಸಾಮ್ರಾಜ್ಯವನ್ನು ನನ್ನ ಕುಮಾರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನಾನು ವಿಶ್ರಾಂತಿಯನ್ನು ಹೊಂದಬೇಕೆಂದಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಮಂತ್ರಿ? ನಿಮ್ಮ ಅಪ್ಪಣೆಯಂತೆ ಆಗಲಿ ರಾಜೇಂದ್ರ. ಕುಮಾರ ಮಂತ್ರಿ, ಹಾಗಾದರೆ ನಮ್ಮ ಕುಮಾರನನ್ನು ನಮ್ಮ ಆಸ್ಥಾನಕ್ಕೆ ಬರಮಾಡು. ಹಾಗೆ ಆಗಲಿ ರಾಜೇಂದ್ರ. ಯಾರಲ್ಲಿ? ನಮ್ಮ ರಾಜಕುಮಾರನ್ನು ಆಸ್ಥಾನಕ್ಕೆ ಬರಮಾಡಿ. ತಂದೆಯೇ ತಮ ಪಾದಕೀಗಾಲೆ ನಾವಂದಿಸಿ ಬೇಡುವೆ. ತಂದೆಯೇ ತಂದೆಯೇ ಕುಮಾರ ತಂದೆಯೇ ತಮ ಪಾದಕೀಗಾಲೆ ನಾವಂದಿಸಿ ಬೇಡುವೆ. ತಂದೆಯೇ ತಂದೆಯೇ ಕುಮಾರ ತಿಳಿಸುವನು ಕುಮಾರ. ಎಂದು ಯಾನನು ಕರೆಸಿದ ಪರಿ ತಂದೆಯೇ ಕುಮಾರ ಇಂದು ಯಾನನು ಕರೆಸಿದ ಪರಿ ಚಂದದಿಂದ ತಿಳಿಸೋ ಜನಗನೆ. ತಂದೆಯೇ ತಮ ಪಾದಕೀಗಾಲೆ ನಾವಂದಿಸಿ ಬೇಡುವೆ. ತಂದೆಯೇ
ನಮಸ್ಕರಿಸುವೆ. ಕುಮಾರ ನಿನಗೆ ಮಂಗಳವಾದಿ ಮೇಲಕ್ಕೆ ಹೇಳು. ತಂದೆಯೇ, ಅರಮನೆಯಲ್ಲಿ ಆಟ ಪಾಠಗಳನ್ನು ಆಡಿಕೊಂಡಿದ್ದ ನನ್ನನ್ನು ಇಷ್ಟು ಆತರದಿಂದ ಕರೆಸಲು ಕಾರಣವೇನು ತಂದೆಯೇ? ಕುಮಾರ, ತಂದೆಯೇ, ಈ ರಾಜ್ಯದ ಪಟ್ಟಾಭಿಷೇಕವನ್ನು ನಿನಗೆ ಕಟ್ಟಬೇಕೆಂದಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಕುಮಾರ? ತಂದೆಯೇ, ಬಾಲಕನಾದ ನನಗೆ ಪಟ್ಟಾಭಿಷೇಕವೆಂದರೇನು ತಂದೆಯೇ? ಕುಮಾರ, ತಂದೆಯೇ. ಹಾಗಾದರೆ ಮತ್ತೇನು ಮಾಡಬೇಕೆಂದಿರುವೆ? ಆ ವಿಚಾರವನ್ನು ಜಾಗೃತಿಯಿಂದ ತಿಳಿಸು. ತಂದೆಯೇ, ನನಗೆ ಕುದುರೆ ಸವಾರಿ ಮಾಡಲು ಬಹಳ ಆಸೆ ಆಗಿರುವುದು ತಂದೆಯೇ. ಕುಮಾರ, ಹಾಗಾದರೆ ನಮ್ಮ ಕುದುರೆ ಮಂದಿರಕ್ಕೆ ಹೋಗಿ ನಿನ್ನ ಮನಸ್ಸಿಗೆ ಬಂದ ಕುದುರೆಯನ್ನು ಹಿಡಿದುಕೊಂಡು ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರುವನಾಗು. ತಂದೆಯೇ, ನನ್ನ ಜೊತೆ ನಿಮ್ಮ ಮಂತ್ರಿ ಕುಮಾರರನ್ನು ಕಳಿಸಿಕೊಡಿ. ಮಂತ್ರಿ ರಾಜೇಂದ್ರ, ನನ್ನ ಕುಮಾರನ ಜೊತೆಯಲ್ಲಿ ನಿನ್ನ ಕುಮಾರನನ್ನು ಕಳುಹಿಸಿಕೊಡು. ಹಾಗೇ ಆಗಲಿ ರಾಜೇಂದ್ರ. ಯಾರಲ್ಲಿ? ನನ್ನ ಕುಮಾರನನ್ನು ಆಸ್ಥಾನಕ್ಕೆ ಬರಮಾಡಿ. ತಂದೆಯೇ, ನನ್ನನ್ನು ಏತಕ್ಕೆ ಕರೆಸಿರಿ? ತಂದೆಯೇ, ನನ್ನನ್ನು ಏತಕ್ಕೆ ಕರೆಸಿರಿ? ಕರೆಸಿದ ಪರಿಯೇನು, ಕರೆಸಿದ ಪರಿಯೇನು, ಅರುಷದಿ ಬೇಡುವೆ, ಅರುಷದಿ ಬೇಡುವೆ. ತಂದೆಯೇ, ನನ್ನನ್ನು ಏತಕ್ಕೆ ಕರೆಸಿರಿ? ಏತಕ್ಕೆ ಕರೆಸಿರಿ? ಏತಕ್ಕೆ ಕರೆಸಿರಿ? ತಂದೆಯ ಪದಕ್ಕೆ ನಮೋ ನಮಃ. ಕುಮಾರ, ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ತಂದೆಯೇ, ಅರಮನೆಯಲ್ಲಿ ಆಟ ಪಾಠಗಳನ್ನು ಆಡಿಕೊಂಡು ಇದ್ದ ನನ್ನನ್ನು ಇಷ್ಟು ಆತರದಿಂದ ಕರೆಸಿದ ಕಾರಣವೇನು ತಂದೆಯೇ? ಕುಮಾರ, ನಮ್ಮ ರಾಜಕುಮಾರರು ಕುದುರೆ ಸವಾರಿಗೆ ಹೊರಟಿರುವವರು. ಅವರ ಜೊತೆ ಕುದುರೆಯ ಸವಾರಿಯನ್ನು ಮಾಡಿಕೊಂಡು ಊಟದ ವೇಳೆಗೆ ಸರಿಯಾಗಿ ಬರುವನಾಗು. ಆಗಬಹುದು ತಂದೆಯೇ. ಕುಮಾರ, ನಿಲ್ಲಿ ಕುಮಾರ. ತಂದೆಯೇ, ಹೋಗಿ ಬನ್ನಿ ಬಾಲರೆ, ಹೋಗಿ ಬನ್ನಿ ಬಾಲರೆ, ಹೋಗಿ ಬನ್ನಿ ಬಾಲರೆ. ಕುಮಾರರೇ, ಕುದುರೆ ಸವಾರಿಯ ಮಾಡಿಕೊಂಡು ಕುದುರೆ ಸವಾರಿಯ ಮಾಡಿಕೊಂಡು ಊಟದ ವೇಳೆಗೆ ಸರಿಯಾಗಿ ಬಂದಿರೆ. ಊಟದ ವೇಳೆಗೆ ಸರಿಯಾಗಿ ಬಂದಿರೆ. ಹೋಗಿ ಬನ್ನಿ ಬಾಲರೆ, ಹೋಗಿ ಬನ್ನಿ ಬಾಲರೆ, ಹೋಗಿ ಬನ್ನಿ ಬಾಲರೆ. ಕುಮಾರ, ತಂದೆಯೇ, ಕುದುರೆ ಸವಾರಿಯನ್ನು ಮಾಡಿಕೊಂಡು ಊಟದ ವೇಳೆಗೆ ಸರಿಯಾಗಿ ಬನ್ನಿರಿ. ಆಗಬಹುದು ತಂದೆಯೇ. ಹೀಗೆ ಮಂಗಳವಾಗಲಿ, ಹೋಗಿ ಬನ್ನಿ, ಮಂಗಳವಾಗಲಿ, ಹೋಗಿ ಬನ್ನಿ. ಹೋಗಿ ಬನ್ನಿ. ಬಾರೋ ಬಾರೋ ಗೆಳೆಯನೇ, ನಾವು ಕುದುರೆ ಸವಾರಿಗೆ ಹೋಗುವ, ನಾವು ಕುದುರೆ ಸವಾರಿಗೆ ಹೋಗುವ. ಅಲ್ಲಿಯ ಕೊಳದಲ್ಲಿ ನೀರನ್ನು ಕುಡಿದು, ಅಲ್ಲಿಯ ಕೊಳದಲ್ಲಿ ನೀರನ್ನು ಕುಡಿದು ಮರದ ಕೆಳಗೆ ಮಲಗುವ, ನಾವು ಮರದ ಕೆಳಗೆ ಮಲಗುವ. ಬಾರೋ ಬಾರೋ ಗೆಳೆಯನೇ, ನಾವು ಕುದುರೆ ಸವಾರಿಗೆ ಹೋಗುವ, ನಾವು ಕುದುರೆ ಸವಾರಿಗೆ ಹೋಗುವ. ಬಾರೋ ಬಾರೋ ಗೆಳೆಯನೇ, ನಾವು ಕುದುರೆ ಸವಾರಿಗೆ ಹೋಗುವ, ನಾವು ಕುದುರೆ ಸವಾರಿಗೆ ಹೋಗುವ. ಮಿತ್ರರೇ, ಕುದುರೆ ನಿಲ್ಲಿಸು ನಿಲ್ಲಿಸು. ಕುದುರೆಯನ್ನು ನಿಲ್ಲಿಸಿದೆ. ಯಾವ ಕಾರಣಕ್ಕಾಗಿ ನಿಲ್ಲಿಸಿದೆ ಮಿತ್ರನೇ? ಸ್ನೇಹಿತರೆ, ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ಜಲಪಾನವನ್ನು ಮಾಡಿಕೊಂಡು ಆ ವೃಕ್ಷದ ಕೆಳಗೆ ವಿಶ್ರಾಂತಿಯನ್ನು ಪಡೆದುಕೊಂಡು ಆನಂತರ ಪಟ್ಟಣಕ್ಕೆ ಹೊರಡೋಣ. ನಿನ್ನ ಇಚ್ಛೆ ಅಂತಲೇ ಆಗಲಿ ಮಿತ್ರನೇ. ನಡಿ ಹೋಗೋಣ. ಓಂ ನಮಃ ಶಿವಾಯ. ಓಂ
ಮಯದ ಮಯದ ಹಣ್ಣ ಮಾರುವಿನ ಹಣ್ಣ ಹಣ್ಣಪ್ಪೋ ಹಣ್ಣ ಹಣ್ಣಪ್ಪೋ ಹಣ್ಣ ಹಣ್ಣಪ್ಪೋ ಹಣ್ಣ ಯಾರ್ಯಾರು ನನ್ನ ತಪವನ್ನು ಬಂದು ಹೊಡೆದಲು ಈಗ ಶಾಪವನ್ನು ಶಾಪವನ್ನು ಕೊಡಬೇಡಿ ಸ್ವಾಮಿ ಕೊಡಬೇಡಿ. ಛೇ! ಬ್ರಾಹ್ಮಣರೆಂದರೆ ಭಯವಿಲ್ಲವೋ? ದೂರ ನಿಲ್ಲುವರು. ನೀನು ಯಾರು? ಸ್ವಾಮಿ ನಾನೊಬ್ಬ ಬಡ ವ್ಯಾಪಾರಿಯಪ್ಪ. ನಿನ್ನ ವ್ಯಾಪಾರವು ಏನು? ಸ್ವಾಮಿ ಸೇಕರಿಕೆ ಹಣ್ಣುಗಳನ್ನು ಬೆಳೆದು ಸ್ವಾಮಿ ಸೇಕರಿಕೆ ಹಣ್ಣುಗಳನ್ನು ಬೆಳೆದು ಛೇ, ಛೇ! ದೂರ ನಿಲ್ಲು. ಮಾರುವುದೇ ಸ್ವಾಮಿ ನನ್ನ ವ್ಯಾಪಾರ. ಛೇ, ಛೇ! ದೂರ ನಿಲ್ಲು. ಏನು ಕೆಕ್ಕರಿಕೆ ಹಣ್ಣುಗಳನ್ನು ಬೆಳೆದು ಮಾರುವುದೇ ನಿನ್ನ ವ್ಯಾಪಾರವೇ? ಹೌದೌದು ಸ್ವಾಮಿ. ಹಾಗಾದರೆ ಬೆಳಗಿನಿಂದ ಸಾಯಂಕಾಲದವರೆಗೆ ಒಂದು ಹಣ್ಣಿಗೆ ಎಷ್ಟು ದುಡ್ಡಿನಾಗೆ ಕೊಡ್ತಿರ್ವೆ? ಸ್ವಾಮಿ ಬೆಳಿಗ್ಗೆಯಿಂದಲೂ ಸಾಯಂಕಾಲದವರೆಗೂ ಒಂದು ಹಣ್ಣಿಗೆ 2 ದುಡ್ಡಿಯಂತೆ ಮಾರುತ್ತಿರುವೆನು. ಪಾಪ ಯಾಕೋ ತಮ್ಮನ್ನು ನೋಡುತ್ತಿದ್ದರೆ ಬಡ ಬ್ರಾಹ್ಮಣರಂತೆ ಕಾಣುತ್ತಿರುವಿರಿ. ಆದ ಕಾರಣ ತಮಗಾದರೆ ಸ್ವಾಮಿ ತಮಗಾದರೆ ನಮಗಾದರೆ ಒಂದು ಹಣ್ಣಿಗೆ ಸ್ವಾಮಿ ಒಂದು ಹಣ್ಣಿಗೆ ಒಂದೇ ದುಡ್ಡಿನಂತೆ ಕೊಡುವೆ. ಏನು ಒಂದು ಹಣ್ಣಿಗೆ ಒಂದು ದುಡ್ಡಿನಾಗೆ ಕೊಡುವೆಯಾ? ಹೌದೌದು ಸ್ವಾಮಿ. 2 ದುಡ್ಡನ್ನು ಕೊಡುತ್ತೇನೆ, 2 ಹಣ್ಣುಗಳನ್ನು ಕೊಡುವೆಯಾ? ಸ್ವಾಮಿ ಮೊದಲು ಹಣವಂತೂ ಕೊಟ್ಟರೆ ಅನಂತರ ಈ 2 ಹಣ್ಣು. ಏನು ಮೊದಲು ಹಣವನ್ನು ಕೊಡಬೇಕೆ? ಹೌದೌದು ಕೊಡುತ್ತೇನೆ, ಕೊಡುವರಾಗಿ ಕೊಡುತ್ತೇನೆ, ಕೊಡುತ್ತೇನೆ. ತೆಗೆದುಕೋ, ಈ ದುಡ್ಡನ್ನು ತೆಗೆದುಕೊಂಡು ಆ ಹಣ್ಣುಗಳನ್ನು ಈ ಜೋಳಿಗೆಯಲ್ಲಿ ಇಟ್ಕೊಳ್ಳಾಕು. ಸ್ವಾಮಿ ಇದೋ 2 ಹಣ್ಣುಗಳನ್ನು ನಿಮ್ಮ ಜೋಳಿಗೆಗೆ ನೀಡುವೆನು. ಸ್ವಾಮಿ ನಾನು ಮಾರಲು ಬಂದಂತಹ ಸೇಕರಿಕೆ ಹಣ್ಣುಗಳೇನೋ ತೆಗೆದುಕೊಂಡಾಯಿತು. ಈ ನನ್ನ 2 ಹಣ್ಣುಗಳು ಬೇಡವೇ ಸ್ವಾಮಿ? ಬೇಡ ಬೇಡ, ಒಳ್ಳೆಯದಾಗು. ಹಾಗಾದ್ರೆ ನಾನಿನ್ನು ಹೋಗಿ ಬರಲೇ? ಹೋಗಿ ಬಾ, ಮಂಗಳವಾರ ನಾನಿನ್ನು ಹೋಗಿ ಬರಲೇ? ಬ್ರಾಹ್ಮಣರೆಂದರೆ ನನಗೆ ಬೆಲೆ ಇಲ್ಲವೋ? ಓಹೋ ತಾವು ಬ್ರಾಹ್ಮಣರು? ಹಾಗೆ ಆಗಲಿ ಸ್ವಾಮಿ, ನಾನಿನ್ನು ಹೋಗಿ ಬರುವೆನು. ಹೋಗಿ ಬಾ. ಹಣ್ಣ ಹಣ್ಣಪ್ಪೋ ಹಣ್ಣ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಇನ್ನು ಸ್ವಲ್ಪ ಜಪವಿರುವುದು. ಜಪವನ್ನು ಮುಗಿಸಿಕೊಂಡು ಆನಂತರ ಈ 2 ಕೆಕ್ಕರಿಕೆ ಹಣ್ಣುಗಳನ್ನು ಫಲಾಹಾರ ಮಾಡುತ್ತೇನೆ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ನಾನು ಬಂದ ಕಾರ್ಯವು ನನ್ನ ಕೈಗೂಡಿತು. ಇನ್ನು ಮುಂದೆ ಆ ಗುರುಗಳ ಪಾಡು ಏನಾಗುವುದೆಂದು ಈ ನನ್ನ ನೇತ್ರಗಳಿಂದ ನೋಡಿ ಆನಂದ ಪಡುವೆನು.
ಜೈ ಕಲಿಮಾಯೆ, ಜೈ ಕಲಿಮಾಯೆ. ಮಂತ್ರಿ, ರಾಜೇಂದ್ರ, ಕುದುರೆ ಸವಾರಿಗೆ ಹೋದ ನಮ್ಮ ಬಾಲಕರು ಇಷ್ಟು ವೇಳೆ ಆದರೂ ಬಾರಲಿಲ್ಲ. ಈಗ ಏನು ಮಾಡುವುದು ಮಂತ್ರಿ? ರಾಜೇಂದ್ರ, ನಮ್ಮ ಅರಮನೆಯ ದೂತರನ್ನು ಕಳುಹಿಸಿ ಅವರಿಂದ ಹುಡುಕಿಸಬಹುದಲ್ಲವೇ? ಹಾಗಾದರೆ ನಮ್ಮ ಅರಮನೆಯ ದೂತರನ್ನು ನಮ್ಮ ಆಸ್ಥಾನಕ್ಕೆ ಬರಮಾಡು. ಹಾಗೆ ಆಗಲಿ ರಾಜೇಂದ್ರ. ಯಾರಲ್ಲಿ? ನಮ್ಮ ಅರಮನೆಯ ದೂತರನ್ನು ಆಸ್ಥಾನಕ್ಕೆ ಬರಮಾಡಿ. ವೇಗದಿಂದ ಬಂದೆವು ಭೂತರಾದ ನಾವುಗಳು, ವೇಗದಿಂದ ಬಂದೆವು ಭೂತರಾದ ನಾವುಗಳು, ನಾಗರ ಆಜ್ಞೆಯ ವೀರದ ನಾವುಗಳು, ವೇಗದಿಂದ ಬಂದೆವು ಭೂತರಾದ ನಾವುಗಳು, ಭೂತರಾದ ನಾವುಗಳು, ಭೂತರಾದ ನಾವುಗಳು. ಮಹಾರಾಜ ಬರುತ್ತೇನೆ, ನಮಸ್ಕರಿಸುವೆವು. ಹೋತರೆ ನಿಮಗೆ ಮಂಗಳವಾಗಲಿ. ಮೇಲಕ್ಕೆ ಮಹಾರಾಜರೇ, ನಮ್ಮನ್ನು ಇಷ್ಟು ಆತರದಿಂದ ಕರೆಸಲು ಕಾರಣವೇನು? ಹೋತರೆ, ಕುದುರೆ ಸವಾರಿಗೆ ಹೋದ ನಮ್ಮ ಬಾಲಕರು ಇಷ್ಟು ವೇಳೆ ಆದರೂ ಬಾರಲಿಲ್ಲ. ಅವರು ಎಲ್ಲಿದ್ದರೂ ಸರಿಯೇ, ಬೇಗ ಹೋಗಿ ಕರೆದುಕೊಂಡು ಬಂದರಿ. ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ. ಗಂಗೆ ನಾ ಅಭಿವಂದಿಪೆ, ಗಂಗೆ ನಾ ಅಭಿವಂದಿಪೆ, ಮಂಗಳ ದೇವಿ 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 ಗಂಗೆ ಗಂಗೆ. ತಾಯಿ ಪೂಜಿಪೆ ನಿಮ್ಮಯ ಪಾದವ, ತಾಯಿ ಪೂಜಿಪೆ ನಿಮ್ಮಯ ಪಾದವ, ಕರವ ಮುಗಿದು ಬೇಡುವೆ ನಮ್ಮ, ಕರವ ಮುಗಿದು ಬೇಡುವೆ ನಮ್ಮ, ವರವನಿಟ್ಟು ಸಲಹುತ್ತಾಯೆ, ವರವನಿಟ್ಟು ಸಲಹುತ್ತಾಯೆ, ಗಂಗೆ ಅಭಿವಂದಿಪೆ, ಮಂಗಳ ದೇವಿ 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 ಗಂಗೆ ಗಂಗೆ. ಶ್ವೇತರೂಪಿಣಿ ಸತತರಂಬೆ, ಶ್ವೇತರೂಪಿಣಿ ಸತತರಂಬೆ, ಕರವ ಮುಗಿದು ಬೇಡು, ವರವನಿಟ್ಟು ಸಲಹುತ್ತಾಯೆ, ಗಂಗೆ ಅಭಿವಂದಿಪೆ, ಮಂಗಳ ದೇವಿ 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 ಗಂಗೆ ಅಯ್ಯೋ ಪರಮಾತ್ಮ, ಗಂಗೆ ಎಂಬುವಳೇ ಮಾಯವಾದಳಲ್ಲ, ನಾನು ಏನು ತಾನೇ ಮಾಡಲಿ? ಇರಲಿ, ಆಶ್ರಮಕ್ಕೆ ಹೋಗೋಣವೆಂದರೆ ನನಗೆ ದಾರಿಯ ಮಾರ್ಗವೇ ತೋರುತ್ತಿಲ್ಲವಲ್ಲ. ಅಯ್ಯೋ, ಗಂಗೆ ಎಂಬುವಳೇ ಮಾಯವಾದಳಲ್ಲ, ಆಶ್ರಮಕ್ಕೆ ಹೋಗೋಣವೆಂದರೆ ನನಗೆ ದಾರಿಯ ಮಾರ್ಗವೇ ತೋರುತ್ತಿಲ್ಲವಲ್ಲ. ಏನು ತಾನೇ ಮಾಡಲಿ? ಇರಲಿ,
ಇನ್ನು ಮುಂದೆ ಹೋಗಿ ನೋಡುವೆನು. ಹೇಳೋ, ನಿಲ್ಲು ನಿಲ್ಲು. ಅಯ್ಯ, ನೀವು ಯಾರು? ನಾವು ಅರಮನೆಯ ದೂತರು. ನೀನು ಯಾರು? ನಾನೊಬ್ಬ ಬಡ ಬ್ರಾಹ್ಮಣನಪ್ಪ. ನಿನ್ನ ಕರದಲ್ಲಿರುವುದೇನು? ಜೋಳಿಗೆ ಅಪ್ಪ. ಜೋಳಿಗೆಯಲ್ಲಿರುವುದೇನು? ಕ್ರಯಕ್ಕೆ 2 ಕೆಕ್ಕರಿಕೆ ಹಣ್ಣುಗಳನ್ನು ತೆಗೆದು ಜೋಳಿಗೆಯಲ್ಲಿ ಇಟ್ಟಿರುವೆನಪ್ಪ. ಏನು ಜೋಳಿಗೆಯಲ್ಲಿ ರಕ್ತ ಸುರುವುದುಂಟೆ? ಇಲ್ಲವಲ್ಲ. ಎಲೆ ತೆಗೆ ನೋಡೋಣ. ಇದೋ ತೆಗೆದುಕೊಳ್ಳಿ. ಛೇ ಪಾಪಿ! ಏನೋ ಚಂಡಾಲನೆ, ಹಿಂದೆ ಕೆಲಸ ಮಾಡದೆ. ಛೇ ಪಾಪಿ! ಏನೋ ಚಂಡಾಲನೆ, ಹಿಂದೆ ಕೆಲಸ ಮಾಡದೆ. ಇವನನ್ನು ಹೇಗೆ ಕುಯ್ದಿಸಿದವನು? ಎಲ್ಲಿ ಕತ್ತ ಇವರನ್ನು ಹೇಗೆ ಕುಯ್ದಿಸಿದವನು? ಏನೋ ಚಂಡಾಲನೆ, ಹಿಂದೆ ಕೆಲಸ ಮಾಡಿದೆ, ಹಿಂದೆ ಕೆಲಸ ಮಾಡಿದೆ, ಹಿಂದೆ ಕೆಲಸ ಮಾಡಿದೆ. ನಮ್ಮ ರಾಜಮಂತ್ರಿ ಮಕ್ಕಳ ಸಿರಸನ್ನು ಕುಯ್ದು ಜೋಳಿಗೆಯಲ್ಲಿಟ್ಟುಕೊಂಡಿರುವೆಯಾ? ಛೇ ಪಾಪಿ! ಛೇ! ವಿಭಿನ್ನ ಮಾಯೆ ವಲ್ಲವರ್ಯಾರೋ ದೇವಾ, ಮಾಯೆಯ ಹರಿತವರ್ಯಾರೋ ದೇವಾ, ದೇವಾ ಶನಿದೇವ. ಅಯ್ಯೋ ಪರಮಾತ್ಮ! ಯಾರೋ ದೇವಾ, ಮಾಯೆಯ ಹರಿತವರ್ಯಾರೋ ದೇವಾ, ದೇವಾ ನರಳಿಸಿದೆ, ನೋಯಿಸಿ ನರಳಿಸಿದೆ. ಏನಿದೆಯೋ ವಿಧಿ ನಿನ್ನ ಮಾಯೆ, ವಲ್ಲವರ್ಯಾರೋ ದೇವಾ, ಮಾಯೆಯ ಹರಿತವರ್ಯಾರೋ ದೇವಾ. ಗಾಳಿಯ ಪಟದಂತೆ ಗಾಳಿಯ ಪಟದಂತೆ ತೋಟವನ್ನಾಡಿಸಿ ಆಡಿಸಿ ಅಳಿಸಿದೆಯ, ಆಡಿಸಿ ಅಳಿಸಿದೆಯ. ವಲ್ಲವರ್ಯಾರೋ ದೇವಾ, ಮಾಯೆಯ ಹರಿತವರ್ಯಾರೋ ದೇವಾ. ಅಯ್ಯ ದೂತರೇ, ನನ್ನನ್ನು ಒಡೆಯಬೇಡಿ, ಬಡಿಯಬೇಡಿ. ಕ್ರಯಕ್ಕೆ 2 ಕೆಕ್ಕರಿಕೆ ಹಣ್ಣುಗಳನ್ನು ತೆಗೆದು ಜೋಳಿಗೆಯಲ್ಲಿ ಇಟ್ಟಿದ್ದೇನಪ್ಪ. ಅವು ನೀವು ಬಂದು ನೋಡುವಷ್ಟರಲ್ಲಿ ರಾಜ ಮಂತ್ರಿ ಮಕ್ಕಳ ಶಿರಸ್ಸಾಗಿರುವ. ಇದು ಯಾರ ಮಾಯೆಯೋ ಕಾಣೆ. ನನ್ನನ್ನು ಒಡೆಯಬೇಡಿ, ಬಡಿಯಬೇಡಿ. ಎಲ್ಲಿಗಾದರೂ ಕರೆದುಕೊಂಡು ನಡೆ, ಅಲ್ಲಿಗೆ ಬರುತ್ತೇನೆ. ಎಲ್ಲ ಮಾಡೋದಿವ್ನ ನಡೆಯ ನಡೆಯ, ನಮ್ಮ ರಾಜರಾಜ ಕರ್ಕೊಂಡು ನಡಿ ನಡಿ. ಅದರೊಳಗೆ ನಮ್ಮ ರಾಜ ನಲ್ಲಿಗೆ
ಶಿವರನ್ನು ಏಕೆ ಕೊಯ್ದ ಇವರನ್ನು ಹಳಿ ನಡೆಯದುರುಳದೆ ನಮ್ಮ ರಾಜನಲ್ಲಿಗೆ ನಮ್ಮ ರಾಜನಲ್ಲಿಗೆ ಪಾಪಿ ನಡೆಯ ನಮ್ಮ ಮಹಾರಾಜನ ಕರ್ಕೊಯ್ತೀವಿ ನಡೆಯೋ ಹಕಾಟ ಕೇಟನೋ ಭೂಮಿಯೊಳಗೆ ಮಾನೋ ಅಯ್ಯೋ ಪಾಪಿ ಮದಾಂತ ದೋತರೋ ಬಂದು ಎನ್ನ ಬಹುವಾದ ಪಡಿ ಬಾರೋ ದೋತರೋ ಬಂದು ಎನ್ನ ಬಹುವಾದ ಪಡಿ ಬಾರೋ ಏನು ಮಾಡಲಿ ನಾನು ಯಾರಿಗೆ ಏನಲಿ ಏನು ಮಾಡಲಿ ನಾನು ಯಾರಿಗೆ ಏನಲಿ ಹಠ ಕೇಟನು ಈ ಭೂಮಿಯೊಳಗೆ ನಾನು ಅಯ್ಯ ಅಯ್ಯ ದೂತರೆ ನನ್ನನ್ನು ಒಡೆಯಬೇಡಿ ಬಡಿಯಬೇಡಿ ಎಲ್ಲಿಗಾದರೂ ಕರೆದು ನೋಡಿ ಅಲ್ಲಿಗೆ ಬರ್ತೇನೆ ಹೇ ಕೆಂಚ ನಡೆದ ಮಹಾರಾಜರ ಬಳಿ ಕರೆದು ಮಂತ್ರಿ ರಾಜೇಂದ್ರ, ಕುದುರೆ ಸವಾರಿಗೆ ಹೋದ ನಮ್ಮ ಬಾಲಕರನ್ನು ಹುಡುಕಿಕೊಂಡು ಹೋದ ದೂತರು ಇಷ್ಟು ವೇಳೆ ಆದರೂ ಬಾರಲಿಲ್ವಲ್ಲ, ಈಗ ಏನು ಮಾಡುವುದು ಮಂತ್ರಿ? ಇಗೋ ರಾಜೇಂದ್ರ, ಇತ್ತಲೇ ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ದೂತರೆ, ಈತನಾರು? ಮಹಾರಾಜರೇ, ಈತನು ಒಬ್ಬ ಬಡ ಬ್ರಾಹ್ಮಣನು. ದೂತರೇ, ಪ್ರಭು, ನಮ್ಮ ಬಾಲಕರನ್ನು ಕರೆದುಕೊಂಡು ಬಂದಿರಾ ಅಲ್ಲದೆ ಈತನ್ಯಾರು? ಮಹಾಪ್ರಭು, ನಿಮ್ಮ ಮಕ್ಕಳಾದ ಶಿರಸನ್ನು ಕುಯ್ದು ಇಲ್ಲ ಇದನ್ನು ಸುಳ್ಳನ್ನು ಬರುತ್ತಿರೋದು ಮಹಾಪ್ರಭು. ಈತನು ಏನು ನಮ್ಮ ಮಕ್ಕಳ ಶಿರಸನ್ನು ಕೊಯ್ದು ಜೋಳಿಗೆಯಲ್ಲಿ ಇಟ್ಟುಕೊಂಡು ಕೇಳಿದರೆ ಇಲ್ಲ ಇಲ್ಲ ಎಂದು ಸುಳ್ಳನ್ನು ಹೇಳುತ್ತಿರುವನೆ? ಹೌದು ಮಹಾಪ್ರಭು. ಕೊಡುವರಾಗಿ ನೋಡೋಣ. ಇದೇ ತೆಗೆದುಕೊಳ್ಳಿ. ಹಾ ಕುಮಾರ, ಮುಂದೆ ಶಾಂತರಾಗಿ ರಾಜೇಂದ್ರ, ಶಾಂತರಾಗಿ. ಕುಮಾರ, ಬಾಲಕಾನೆ ನಿನ್ನದು ದೊರೆಯಲು ಒಂದನೆ ಪಾಪಿಯೋ ಕುಮಾರ, ಒಂದನೆ ಪಾಪಿಯೋ. ಶಾಂತರಾಗಿ ರಾಜೇಂದ್ರ, ಶಾಂತರಾಗಿ. ಒಂದನೆ ಪಾಪಿಯೋ ಕುಮಾರ, ಒಂದನೆ ಪಾಪಿಯೋ ಕುಮಾರ. ಬಂದ
ಶಾಂತರಾಗಿ ರಾಜೇಂದ್ರ. ಪಾಪಿ ಬ್ರಾಹ್ಮಣ ಒಂದು ಕವಿಲ್ಲದೆ ಒಂದನ್ನೇ ಧರೆಯೊಳಗೆ ಕುಮಾರ ಕುಮಾರ ಕಾನೆ ನಿನ್ನನ್ನು ದೊರೆಯಲು ಒಂದನೇ ಪಾಪಿಯೋ ಕುಮಾರ ಒಂದನೇ ಪಾಪಿಯೋ ಕುಮಾರ ಶಾಂತರಾಗಿ ರಾಜೇಂದ್ರ. ಪಾಪಿ ಬ್ರಾಹ್ಮಣ ಮರುಕವಿಲ್ಲದೆ ಒಂದನೇ ಧರೆಯೊಳಗೆ ಪಾಪಿ ಬ್ರಾಹ್ಮಣ ಮರುಕವಿಲ್ಲದೆ ಒಂದನೇ ಧರೆಯೊಳಗೆ ಕುಮಾರ ಬಾಲಕಾಮ ನಿನ್ನನ್ನು ದೊರೆಯಲು ಒಂದನೇ ಪಾಪಿಯೋ ಕುಮಾರ ಓರ್ವನ ಮಗನೆಂದು ಬಹಳ ಪ್ರೀತಿಯಿಂದ ಸಾಕಿದ್ದೀನಲ್ಲ ಕುಮಾರ. ನಿಮ್ಮ ಎತ್ತ ತಾಯಿ ಬಂದು ನನ್ನ ಮಗನು ಎಲ್ಲಿ ಎಂದು ಕೇಳಿದರೆ ನಾನು ಆಕೆಗೆ ಯಾವ ಉತ್ತರವನ್ನು ಹೇಳಲಿ ಕುಮಾರ? ಸರಿ ಸರಾರನು ಕೆಟ್ಟನು ಶಾಂತರಾಗಿ ರಾಜೇಂದ್ರ. ಶಾಂತರಾಗಿ ರಾಜೇಂದ್ರ. ಶಾಂತರಾಗಿ ರಾಜೇಂದ್ರ. ಅಯ್ಯೋ ಎಲೆ ದೂತರೆ, ನನ್ನ ಮಗನು ಸಹ ಜೀವಿಸಿರುವನೆ. ಮಂತ್ರಿಗಳೇ, ನಿಮ್ಮ ಮಗನೂ ಸಹ ಹತನಾಗಿರುವನು. ಏನು, ನನ್ನ ಮಗನು ಕೂಡ ಸಹ ಹತನಾಗಿರುವನೆ. ಆ ಕುಮಾರ, ಕೆಟ್ಟೆನೋ ಏನೇ ವಿಧಿಲೀಲೆ ಸೋಗದ ಕಾರ್ಮುಗಿಲೆ. ಅಯ್ಯೋ ಕುಮಾರ, ಅಯ್ಯೋ ಕುಮಾರ,
ಮಗನೆಂದು ಬಹಳ ಪ್ರೀತಿಯಿಂದ ಸಾಕಿ ಸಲುಹಿದನಲ್ಲ ಕುಮಾರ. ನಿನ್ನ ಹೆತ್ತ ತಾಯಿ ಬಂದು ನನ್ನನ್ನು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ ಕುಮಾರ, ನಾನೇನೆಂದು ಉತ್ತರಿಸಲಿ ಕುಮಾರ? ಮಂದ್ರಿ ಹೊರ ಏನಿಯ ಪಡ ಬ್ರಾಹ್ಮಣನಿಗ ಹೊರ ಏನಿಯ ಮಂತ್ರಿಯೇ ಹೊರ ಏನಿಯ ಮರುಗುವುದೇಕೆ ಮಂತ್ರಿಯೇ ಮರುಗುವುದೇಕೆ ಮಂತ್ರಿಯೇ ಮರುಗುವುದೇಕೆ ಮಂತ್ರಿಯೇ ಯಾತ ಸೂಕ್ತನ ಭೂತರಿಂದಲೇ ಯಾತಿ ಸೂಕ್ತನ ಭೂತರಿಂದಲೇ ಸೋಲಕೈಯಿಂದ ಹೊರಟಿಸುವೆ ಸೋಲಕೈಯಿಂದ ಹೊರಟಿಸುವೆ ಹೊರ ಏಣಿಯ ಪಡ ಬ್ರಾಹ್ಮಣನಿಗ ಹೊರ ಏಣಿಯ ಪಡ ಬ್ರಾಹ್ಮಣನಿಗೆ ಮರುಗುವುದೇಕೆ ಮಂತ್ರಿಯೇ ಮರುಗುವುದೇಕೆ ಮಂತ್ರಿಯೇ ಮರುಗುವುದೇಕೆ ಮಂತ್ರಿಯೇ ಮಂತ್ರಿ ಈ ಕಾಪಿಯನ್ನು ಸೆಳೆದುಕೊಂಡು ಹೋಗಿ ನಮ್ಮ ಅರಮನೆಯ ಹಿಂಭಾಗದಲ್ಲಿರುವ ಸೋಲದ ಮರಕ್ಕೆ ಸೋಲು ಹಾಕುವಂತೆ ಆಜ್ಞೆಯನ್ನು ಮಾಡು. ಹಾಗೆ ಆಗಲಿ ರಾಜೇಂದ್ರ. ಇಲ್ಲೇ ದೂತರೆ, ಹಾ ಪ್ರಭು. ಕೊಂಡು ಹೋಗಿ ನಮ್ಮ ಅರಮನೆಯ ಸರಿ ರಾಜ ಮರಕ್ಕೆ ಸೂಲವನ್ನು ಹಾಕಿರಿ. ತಮ್ಮ ಕಾಕವಾಹನ ಛಾಯಾವೇದನೆಯ ಕೆಟ್ಟನೋ ಕೆಟ್ಟನೋ. ಛೇ ಪಾಪಿ, ಇದೇ ನೋಡು